ಎಲ್ಲರಿಗೂ ನಮಸ್ಕಾರ. ಕನ್ನಡತಿ ಗೃಹಿಣಿ ಕೈರುಚಿ ಚಾನಲಿಗೆ ಸ್ವಾಗತ. ನಾನು ರಾಗಿ ಇಡ್ಲಿ ಮಾಡೋದಕ್ಕೆ ಉದ್ದಿನ ಬೇಳೆನ 3 ಅವರ್ ನೆನೆಸಿಟ್ಕೊಂಡಿದ್ದೀನಿ. ನೋಡಿ, ಚೆನ್ನಾಗಿ ನೆಂದಿದೆ. ಇದು 3 ಅವರ್ ನೆನೆಸಿಟ್ಕೊಂಡ್ರೆ ಸಾಕು. ಈಗ ಸಮ್ಮರ್ ಅಲ್ವಾ, ಹಾಗಾಗಿ 3 ಅವರ್ ನಾನು ನೆನೆಸಿಟ್ಕೊಂಡಿದ್ದೀನಿ. ಈಗ ಅದನ್ನ ನಾನು ಮಿಕ್ಸಿ ಮಾಡ್ತೀನಿ. ನೈಟಿದು ನಾನು ಈಗ ಮಿಕ್ಸಿ ಮಾಡ್ತಾ ಇರೋದು. ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಮಿಕ್ಸಿ ಮಾಡ್ತೀನಿ. ಈಗ ಮಿಕ್ಸಿ ಮಾಡಿದ್ದಾಗಿದೆ. ಈಗ ಅದಕ್ಕೆ 2 ಗ್ಲಾಸು ನಾನು ಹಸಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ, ರಾಗಿ ಹಸಿಟ್ಟನ್ನು. 2 ಗ್ಲಾಸು ರಾಗಿ ಹಸಿಟ್ಟಿಗೆ ಅರ್ಧ ಗ್ಲಾಸು ಉದ್ದಿನಬೇಳೆನ ನಾನು 1 ಸ್ಪೂನು ಮೆಂತ್ಯ ಕಾಳನ್ನು ನಾನು ನೆನೆ ಹಾಕಿದ್ದೆ. 3 ಅವರ್ ನೆನೆಸಿಟ್ಟಿದ್ದೆ. ಅದನ್ನು ಈಗ ಮಿಕ್ಸಿ ಮಾಡಿ ನೈಟು 8 ಗಂಟೆಯಲ್ಲಿ ನಾನು ಮಿಕ್ಸಿ ಮಾಡಿದ್ದೀನಿ. 3 ಅವರ್ ನೆನೆಸಿಟ್ಟಿದ್ರೆ ಸಾಕಿದು. ಈಗ ಅದನ್ನು ಉದ್ದಿನಬೇಳೆ ಮೆಂತ್ಯ ಕಾಳನ್ನು ಮಿಕ್ಸಿ ಮಾಡಿರೋದನ್ನು ನಾನು ರಾಗಿ ಹಸಿಟ್ಟಿನ ಜೊತೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಅದಕ್ಕೆ ನೀರನ್ನು ಎಷ್ಟು ಬೇಕೋ ನೋಡಿ ಸ್ವಲ್ಪ ಸ್ವಲ್ಪನೇ ಹಾಕಿ ಕಲಿಸ್ಕೋತೀನಿ. ಬೇಸಿಗೆ ಕಾಲ ಆಗಿರೋದ್ರಿಂದ 3 ಅವರ್ ನೆನೆಸಿದ್ರೆ ಸಾಕು. ಮಿಕ್ಸಿ ಜಾರನ್ನು ತೊಳೆದು ನೀರನ್ನು ನಾನೀಗ ಹಾಕ್ಕೋತಾ ಇದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತೀನಿ. ನೈಟೇ ಉಪ್ಪನ್ನು ಹಾಕಿ ಕಲಸಿಡಬೇಕು. ಇಡ್ಲಿಗೆ ಸ್ವಲ್ಪ ಸೋಡಾ ಹಾಕಬೇಕಾಗುತ್ತೆ, 1/4 ಸ್ಪೂನ್ ಅಷ್ಟೇ, ಜಾಸ್ತಿ ಏನು ಬೇಕಾಗೋದಿಲ್ಲ. 1/4 ಸ್ಪೂನ್ ಹಾಕಬೇಕಾಗುತ್ತೆ. ಈಗ ಅದನ್ನು ನಾನು ಕಲಸಿಡ್ತೀನಿ. ಈ ಥರ ಚೆನ್ನಾಗಿ ರಾಗಿನೂ ಮತ್ತು ಉದ್ದಿನಬೇಳೆ ರುಬ್ಬಿರೋದು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ನೀರು ಹಾಕ್ಕೊಂಡು ನಾವು ಸ್ವಲ್ಪನೇ ಕಲಸಿಡಬೇಕು. ಕಲಸಿ ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಡೋದು. ಬೆಳಗ್ಗೆ ನಾವು 8 ಗಂಟೆಯಲ್ಲಿ ದೋಸೆಗೆ ಇಟ್ಕೋಬೋದು. ಸ್ವಲ್ಪನೇ ನೋಡಿಕೊಂಡು ಗಟ್ಟಿಯಾಗೇ ಕಲಿಸ್ಕೋಬೇಕು. ಸುಮಾರಾಗಿರ್ಬೇಕು, ತುಂಬ ಗಟ್ಟಿಗೂ ಕಲಿಸ್ಬಿಟ್ರೆ ಇಡ್ಲಿ ಗಟ್ಟಿ ಬರುತ್ತೆ. ಮೃದುವಾಗಿ ಬರಬೇಕು ಅಂದರೆ ನಾವು ಸ್ವಲ್ಪ ನೋಡಿಕೊಂಡು ಹಿಟ್ಟನ್ನು ಈ ರೀತಿ ಕಲಿಸ್ಕೋಬೇಕು. ಈಗ ಕಲಸಿದ್ದಾಗಿದೆ ನೋಡಿ. ಈ ಅದಕ್ಕಿರಬೇಕು. ಈಗ ತೋರಿಸ್ತಾ ಇದ್ದೀನಲ್ಲ, ಈ ಥರ ನಾನು ಈ ಅದಕ್ಕೆ ಕಲಸಿಟ್ಬಿಟ್ರೆ ನೈಟು ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಈಗ ಬೇಸಿಗೆನಲ್ಲಿ ಈ ಥರ ಇಡ್ಲಿನ ನಾವು ಜಾಸ್ತಿ ಮಾಡ್ಕೊಳ್ಬೇಕು. ಮಕ್ಳಿಗೂ ಈ ಥರ ಇಡ್ಲಿ ಆದರೆ ಇಷ್ಟಪಟ್ಕೊಂಡು ತಿಂತಾರೆ ಅವರು. ರಾಗಿ ಮುದ್ದೆಗಿನ್ನ ಮಕ್ಕಳು ಇಡ್ಲಿ ದೋಸೆನ ಮಾಡಿಕೊಡ್ಬೋದು. ಇದೇ ಥರ ಹಿಟ್ಟಲ್ಲಿ ನಾವು ದೋಸೆನೂ ಮಾಡ್ಬೋದು. ಈ ಹಿಟ್ಟಿನಲ್ಲೇ ನಾವು ಬೆಳಗ್ಗೆ ದೋಸೆ ಮಾಡ್ಕೊಬೋದು. ಇಡ್ಲಿ ದೋಸೆ ಎರಡಕ್ಕೂ ಆಗುತ್ತೆ ಈ ಹಿಟ್ಟು. ಈ ಥರ ಮಾಡ್ಕೊಂಬಿಟ್ರೆ ನಾನೀಗ ಅದ್ರ ಮೇಲೆ ಒಂದು ಪ್ಲೇಟನ್ನು ಮುಚ್ತಾ ಇದ್ದೀನಿ, ಒಂದು ಬೌಲ್ ಮುಚ್ಚಿಬಿಟ್ಟಿದ್ದೀನಿ. ಈಗ ಬೆಳಗ್ಗೆ ನಾನು ಎದ್ದು 8 ಗಂಟೆಯಲ್ಲಿ ದೋಸೆಗೆ ಇಡೋದಕ್ಕೆ ನೋಡ್ತಾ ಇದ್ದೀನಿ. ನೋಡಿ, ಅದು ಹಿಟ್ಟು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ, ಹಗುರವಾಗಿ ಬಂದಿದೆ ನೋಡಿ. ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ, ಹಗುರವಾಗಿ ಬಂದಿದೆ. ಈಗ ಇದನ್ನು ನಾನು ತಟ್ಟೆ ಇಡ್ಲಿನ ಮಾಡ್ತಾಯಿದ್ದೀನಿ. ಇದು ಗುಂಡಿಡ್ಲಿಗೂ ಚೆನ್ನಾಗಿರುತ್ತೆ ರಾಗಿ ಇಡ್ಲಿ ಮಾಡೋದು. ತಟ್ಟೆ ಇಡ್ಲಿಗೂ ತುಂಬಾ ಚೆನ್ನಾಗಿರುತ್ತೆ. ನಾನಿವತ್ತು ತಟ್ಟೆ ಇಡ್ಲಿನಲ್ಲಿ ನಾನು ರಾಗಿ ಇಡ್ಲಿನ ಮಾಡ್ತಾಯಿದ್ದೀನಿ. ಇದು ಸಣ್ಣ ಮಕ್ಕಳಿಂದ ದೊಡ್ಡವರವರೆಗೂ ಎಲ್ಲರಿಗೂ ತುಂಬ ಇಷ್ಟ ಆಗುವಂತಹ ರಾಗಿ ಇಡ್ಲಿ ಇದು. ಎಲ್ಲರೂ ಖುಷಿಯಿಂದ ತಿಂತಾರೆ ಈ ಇಡ್ಲಿನ. ನೀವು ಈ ಥರ ಮಾಡಿ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಿದು. ಈ ಬೇಸಿಗೆ ಕಾಲದಲ್ಲಿ ರಾಗಿಯನ್ನು ನಾವು ಆದಷ್ಟು ಉಪಯೋಗಿಸೋದು ಒಳ್ಳೆಯದು. ಮಕ್ಕಳೆಲ್ಲ ಸಮ್ಮರ್ನಲ್ಲಿ ಮನೆಯಲ್ಲೇ ಇರ್ತಾರಲ್ವ, ಆಗ ಒಂದಿನ ರಾಗಿ ಈ ಥರನೇ ಮಾಡಿಬಿಟ್ಟು ಒಂದಿನ ರಾಗಿ ದೋಸೆ, ಒಂದಿನ ರಾಗಿ ಇಡ್ಲಿ ಮಾಡ್ಕೊಬೋದು. ರಾಗಿ ಗಂಜಿ ಮಾಡ್ಬೋದು. ನಾನು ರಾಗಿ ಗಂಜಿನೂ ಮಾಡಿರೋ ವಿಡಿಯೋ ಮಾಡಿದ್ದೀನಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾವು ಬೆಳಗ್ಗೆ ಇಡ್ಲಿಗೆ ಇಡಬೇಕು ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಇಡ್ಲಿಗೆ ಇಡಬೇಕಾಗುತ್ತೆ. ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಥರ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಇಡ್ಲಿ ಮೃದುವಾಗಿ ಮಲ್ಲಿಗೆ ಇಡ್ಲಿ ಥರ ಬರುತ್ತೆ. ಈ ಥರ ನಾವು ಮಿಕ್ಸ್ ಮಾಡೋದ್ರಲ್ಲೇ ಇದೆ ಇದು. ನಾವು ಹೇಗೆ ಮಿಕ್ಸ್ ಮಾಡ್ತೀವಿ ಅಂತಂದರೆ ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಮಲ್ಲಿಗೆ ಇಡ್ಲಿ ಥರ ಆಗುತ್ತೆ. ಈಗ ರಾಗಿ ಮಲ್ಲಿಗೆ ಇಡ್ಲಿ ಈಗ ನಾನು ಮಾಡ್ತಾಯಿರೋದು. ಮತ್ತು ಆ ತಟ್ಟೆಗಳನ್ನೆಲ್ಲ ತೊಳೆದು ಅದನ್ನೆಲ್ಲ ತೇವೆ ಎಲ್ಲ ಒಂದು ಬಟ್ಟೆನಿಂದ ಒರೆಸ್ಕೊಂಡಿದ್ದೀನಿ. ಈಗ ಅದಕ್ಕೆ ಒಂದೊಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದನ್ನೆಲ್ಲನೂ ಚೆನ್ನಾಗಿ ಸವರ್ಕೊಳ್ಬೇಕು. ಎಲ್ಲ ಸವರ್ಕೊಂಡು
ನಂತರ ಇಡ್ಲಿಗೆ ಇಟ್ಕೋಬೇಕು ನಾವು. ಇಡ್ಲಿ ಹಿಟ್ಟನ್ನ ಹಾಕ್ಕೊಳ್ತೀನಿ ನಾನು. ಈ ಥರ ಸವರ್ಕೊಳ್ಬೇಕು. ಎಲ್ಲ ಕಡೆ ಚೆನ್ನಾಗಿ ಸವರ್ಕೊಳ್ಬೇಕು. ಈ ಎಲ್ಲ ತಟ್ಟೆಗೂ ನಾನು ಸವರ್ಕೊಳ್ತಾ ಇದ್ದೀನಿ ಎಣ್ಣೆನೆಲ್ಲ. ಈಗ ಇದಾಗಿದೆ. ಈಗ ನಾನು ಹಿಟ್ಟು ಹಾಕ್ಕೊಳ್ತೀನಿ. ರಾಗಿ ರುಬ್ಬಿರೋ ಹಿಟ್ಟನ್ನು, ಇಡ್ಲಿ ಹಿಟ್ಟನ್ನು ಹಾಕ್ಕೊಳ್ತೀನಿ ತಟ್ಟೆಗಳಿಗೆ. ಇದನ್ನು ಒಂದು 20 ನಿಮಿಷ ಬೇಯಿಸಿದ್ರೆ ಸಾಕು, ಬೇಯುತ್ತೆ. ಒಂದು 20 ನಿಮಿಷ ಬೇಯಿಸಿದ್ರೆ ಇಡ್ಲಿ ಸಾಕು. ಎಲ್ಲ ತಟ್ಟೆಗಳಿಗೆ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ನಾನು ಗ್ಯಾಸ್ ಹಚ್ಚಿ ಇದನ್ನೆಲ್ಲ ತೊಗೊಂಡೋಗಿ ಗ್ಯಾಸ್ ಮೇಲೆ ಇಡ್ತೀನಿ. ಇಡ್ಲಿ ಪಾತ್ರೆಗೆ ಈ ಥರ ಒಂದು ಸ್ವಲ್ಪ ಹುಣಸೆಹಣ್ಣಾಗಲಿ, ನಿಂಬೆಹಣ್ಣು ಹಳೇದಿರುತ್ತಲ್ಲ ಫ್ರಿಜ್ಜಲ್ಲಿ ಕಟ್ ಮಾಡಿಟ್ಟಿರೋದು, ಅದನ್ನಾದ್ರೂ ಆ ತಳದಲ್ಲಿ ಹಾಕ್ಕೊಂಡ್ರೆ ಅದು ತಳ ಕಪ್ಪಗಾಗೋದಿಲ್ಲ. ಹಾಗಾಗಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಈ ಥರ ನೀಟಾಗಿ ಈ ಥರ ಅಲ್ಲಾಡಿಸ್ಬಿಟ್ಟು ಇಡಬೇಕು. ಹಿಟ್ಟನ್ನು ಹಾಕಿದ್ಮೇಲೆ ಈ ಥರ ಎಲ್ಲ ಅಲ್ಲಾಡಿಸಿ ಇಟ್ಟರೆ ಇಡ್ಲಿ ಮೇಲೆ ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ. ಇಲ್ಲಾಂದರೆ ಒಂದು ಕಡೆ ಹೈಟ್ ಇರುತ್ತೆ, ಒಂದು ಕಡೆ ತಗ್ಗಾಗಿ ಬರ್ತವೆ ಇಡ್ಲಿ. ಹಾಗಾಗಿ ಒಂದೇ ಸಮ ಬರಲಿ ಅಂತ ಈ ಥರ ನಾವು ಮಾಡಿ ಇಡಬೇಕು. ಪಾತ್ರೆನಲ್ಲಿಟ್ಟೆ, ಇಡ್ಲಿ ಪಾತ್ರೆಯಲ್ಲಿ, ಇಡ್ಲಿ ಸ್ಟ್ಯಾಂಡ್ ಅದು ಕುಕ್ಕರು, ಇಡ್ಲಿ ಕುಕ್ಕರು. ಅದರ ಮುಚ್ಚಳನ ಮುಚ್ಚಿ ಗ್ಯಾಸ್ ಹಚ್ಚಿ ಇಡ್ತೀನಿ. ಈಗ ಸ್ಟವ್ ಮೇಲೆ ಇಟ್ಟಿದ್ದೀನಿ, ಗ್ಯಾಸ್ ಆನ್ ಮಾಡಿ ಇಟ್ಟಿದ್ದೀನಿ. ಈಗ 20 ನಿಮಿಷ ಆಗಿದೆ, ಇಡ್ಲಿ ಆಗಿದೆ. ಈಗ ಇದನ್ನ ತೆಗಿತಾ ಇದ್ದೀನಿ ಇಡ್ಲಿನ. ತೆಗ್ದಿದ್ದೀನಿ. ಇದು ತಣ್ಣಗಾದ್ಮೇಲೆ ಇಡ್ಲಿನ ತೆಗಿಬೇಕು, ಇಲ್ಲಾಂದರೆ ಎಲ್ಲ ಕಿತ್ತು ಬರ್ತವೆ. ಸ್ವಲ್ಪ ಆರೋದಕ್ಕೆ ಒಂದು 2-3 ನಿಮಿಷ ಬಿಡಬೇಕಾಗುತ್ತೆ ನಾವು. ಇಡ್ಲಿ ಆರೋದಕ್ಕೆ ಒಂದು 2-3 ನಿಮಿಷ ಬಿಡ್ತೀನಿ, ಆಮೇಲಿಂದ ತೆಗಿತೀನಿ. ಒಂದು ಚಾಕು ತೊಗೊಂಡು ಸುತ್ತು ಬಿಡಿಸ್ಕೋಬೇಕು, ಒಂದು ಸ್ವಲ್ಪ ನೀರಲ್ಲದ್ದಿ. ಸ್ವಲ್ಪ ಆರೋದಕ್ಕೆ ಒಂದು 2-3 ನಿಮಿಷ ಬಿಡ್ತೀನಿ ನಾನಿದ್ದು. ಈಗ ಇದನ್ನು ಎಲ್ಲ ತೆಗೆದಿಟ್ಟಿದ್ದೀನಿ. ಈಗ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇಡ್ಲಿ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ತಂಪು. ಈಗ ಬೇಸಿಗೆ ಕಾಲದಲ್ಲಿ ನಮ್ಮ ದೇಹ ಎಲ್ಲ ಹೀಟಾಗಿರುತ್ತಲ್ಲ, ರಾಗಿ ಉಪಯೋಗಿಸೋದ್ರಿಂದ, ರಾಗಿ ಸಂಬಂಧಪಟ್ಟಿದ್ದ ಆಹಾರಗಳನ್ನು ನಾವು ತಿನ್ನೋದ್ರಿಂದ ತುಂಬಾ ಒಳ್ಳೆಯದು. ನೋಡಿ, ಒಂಚೂರು ಕೈಗಂಟೋದಿಲ್ಲ. ಈ ಥರ ಬೆಂದಿದೆ, ಚೆನ್ನಾಗಿ ಬೆಂದಿದೆ, ಕರೆಕ್ಟಾಗಿ 20 ನಿಮಿಷಕ್ಕೆ ಬೆಂದಿದೆ. ಈಗ ತಣ್ಣಗಾಗಿದೆ, ಒಂದು 3 ನಿಮಿಷ ಆಯಿತು. ಈಗ ನೋಡಿ ನಾನು ತಗೊಳ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಎದ್ದೇಳ್ತಾ ಇದೆ ಇಡ್ಲಿ ಎಲ್ಲನೂ. ಇಡ್ಲಿ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ನೋಡಿ, ಮಲ್ಲಿಗೆ ಇಡ್ಲಿ ಥರನೇ ಬಂದಿದೆ. ರಾಗಿ ಮಲ್ಲಿಗೆ ಇಡ್ಲಿ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದು ಈ ಥರ ಒಂದು ಚಾಕು ತೊಗೊಂಡು ಅದನ್ನು ತೇವ ಮಾಡಿಕೊಂಡು ಒಂದು ಕಪ್ಪಲ್ಲಿ ನೀರು ಇಟ್ಕೊಂಡು ಈ ಥರ ಸುತ್ತು ಈ ಥರ ಬಿಡಿಸ್ಕೊಂಡ್ರೆ ಒಂಚೂರು ಕಿತ್ತೋಗ್ದ ಹಾಗೆ ನೀಟಾಗಿ ಬರುತ್ತೆ ಇಡ್ಲಿ. ಇಡ್ಲಿ ಎಲ್ಲ ತುಂಬ ಚೆನ್ನಾಗಿ ಎದ್ದೇಳ್ತಾ ಇದ್ದಾವೆ ನೋಡಿ, ಇಷ್ಟು ಸೂಪರಾಗಿ ಬಂದಿದೆ ಇಡ್ಲಿ. ಇದನ್ನು ಬೆಳಗ್ಗೆ ತಿಂಡಿಗೂ ನಾವು ತಿನ್ಬೋದು, ಮಧ್ಯಾಹ್ನದ ಊಟಕ್ಕೂ ಉಪಯೋಗಿಸ್ಬೋದು, ನೈಟ್ಗೂ ನಾವು ಇದನ್ನು ಬಿಸಿ ಬಿಸಿಯಾಗಿ ಇಟ್ಕೊಂಡು ಮಾಡ್ಕೊಂಡು ತಿನ್ಬೋದು. ನಮ್ಗೆ ಯಾವಾಗ ಬೇಕಾದರೂ ಇದನ್ನು ನಾವು ತಿನ್ನೋಂತಹ ತಿಂಡಿ ಇದು, ರಾಗಿ ಇಡ್ಲಿ. ಇದು ನಾವು ರಾಗಿ ಮುದ್ದೆನೇ ತಿನ್ನಬೇಕು ಅಂತ ಏನಿಲ್ಲ, ಈ ಥರ ನಾವು ಡಿಫ್ರೆಂಟಾಗಿ ಮಾಡ್ಕೋತಾ ಇರ್ಬೋದು. ರಾಗಿ ದೋಸೆ, ರಾಗಿ ಇಡ್ಲಿ, ರಾಗಿ ಗಂಜಿ,
ರಾಗಿ ರೊಟ್ಟಿ ಇವೆಲ್ಲನೂ ಮಾಡ್ಕೋಬೋದು. ಮಕ್ಕಳು ಯಾವ್ದು ಇಷ್ಟಪಡ್ತಾರೋ ಅದನ್ನು ನಾವು ಮಾಡಿ ಕೊಡಬೇಕು. ಮಕ್ಕಳಿಗೆ ನಾವು ಡೈಲಿ ಯಾವುದಾದ್ರೂ ಒಂದು ರೀತಿಯಲ್ಲಿ ನಾವು ರಾಗಿದು ಉಪಯೋಗಿಸ್ಬೇಕು. ಮಕ್ಕಳಿಗೆ ರಾಗಿಯಿಂದ ಮಾಡಿಕೊಡ್ತಾ ಇರಬೇಕು ತಿಂಡಿಗಳನ್ನು. ಇದಕ್ಕೆ ಕೆಂಪು ಚಟ್ನಿ ಮಾಡ್ಕೊಂಡಿದ್ದೀನಿ ನಾನು. ಕೆಂಪು ಚಟ್ನಿ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಇದಕ್ಕೆ ಟೈಮ್ ಆಯಿತು ಅಂತ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇಡ್ಲಿ. ಮಲ್ಲಿಗೆ ಇಡ್ಲಿ ತುಂಬ ಸೂಪರಾಗಿ ತುಂಬ ಸಾಫ್ಟಾಗಿ ಬಂದಿದೆ ಇಡ್ಲಿ ಇದು. ಮರೆಯದೆ ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ ಎಲ್ಲ ವಿಡಿಯೋಗಳನ್ನು ನೋಡಿ. ಆಗ ಎಲ್ಲ ವಿಡಿಯೋಗಳು ಬರುತ್ತೆ. ನೋಡಿದ್ದಕ್ಕೆ ಧನ್ಯವಾದಗಳು.